ನಮಸ್ಕಾರ ಗೆಳೆಯರೇ. ಒಂದು ಪ್ರಶ್ನೆ ಕೇಳ್ತೀನಿ. ಗಂಡಿಗೆ ಆಗ್ತದೆ ಅನ್ನೋದು ನಾವು ಎಲ್ಲರೂ ಕೇಳಿದ್ದೀವಿ. ಆದರೆ ಹೆಣ್ಣಿಗೂ ಆಗುತ್ತೆ ಅನ್ನೋ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಬಂದಿದೆಯಾ ಏನೋ? ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ಸ್ಪಷ್ಟವಾಗಿ ವಿಜ್ಞಾನ ಹಾಗೂ ಮನಸ್ಸಿನ ವಿಷಯಗಳನ್ನು ಸೇರಿಸಿಕೊಂಡು ಈ ಪ್ರಶ್ನೆಗೆ ಉತ್ತರ ನೀಡ್ತೀವಿ. ಹಾಗಿದ್ರೆ ವಿಡಿಯೋ ಲಾಸ್ಟ್ ತನಕ ನೋಡಿರಿ. ನಿಮಗೆ ತಿಳಿಯದ ವಿಚಿತ್ರ ಸತ್ಯಗಳು ಬಹಿರಂಗವಾಗುತ್ತವೆ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡ್ತೀರಾ? ಒಂದು ಆಗ್ತದೆ ಅಂದ್ರೆ ಏನು? ಮೊದಲು ಆಗ್ತದೆ ಅಂದ್ರೆ ಏನು ಅನ್ನೋದನ್ನ ಸ್ಪಷ್ಟಪಡಿಸೋಣ. ಹೆಸರು ವಿಭಿನ್ನವಾಗಿರಬಹುದು: ಇಜಾಕ್ಯುಲೇಷನ್, ಕ್ಲೈಮ್ಯಾಕ್ಸ್, ಆರ್ಗಾಸಮ್. ಆದರೆ ಲೈಂಗಿಕ ಕೃತ್ಯದಲ್ಲಿ ಅದು ಯಾವಾಗ ಪೂರ್ತಿಯಾಗುತ್ತದೋ ಅದನ್ನೇ ಆಗೋದು ಅಂತ ಜನರು ಆಫಿಷಿಯಲ್ ಅಲ್ಲದ ಭಾಷೆಯಲ್ಲಿ ಹೇಳ್ತಾರೆ. ಗಂಡಸಿಗೆ ಶಿಶ್ನದ ಮೂಲಕ ವೀರ್ಯ ಹೊರಬರೋದು, ಇದು ಡೈರೆಕ್ಟ್ ಆಗಿ ಕಾಣಿಸುತ್ತೆ. ಆದರೆ ಹೆಂಗಸಿಗೆ ಇಲ್ಲಿ ಗೊಂದಲ ಶುರುವಾಗುತ್ತದೆ. ಏಕೆಂದರೆ ಹೆಣ್ಣಿಗೆ ಇಜಾಕ್ಯುಲೇಷನ್ ಅಂತಹುದು ಬಹುತೇಕ ನಿಮಿಷ ಮಟ್ಟದಲ್ಲಿ ಕಂಡುಬರುವುದಿಲ್ಲ. ಆದರೆ ಅವಳಿಗೂ ಕ್ಲೈಮಾಕ್ಸ್ ಆಗ್ತದೆ. ಅದು ಆಗುವುದು ಆರ್ಗಾಸಮ್ ಎಂಬ ಮಾನಸಿಕ ಹಾಗೂ ಶಾರೀರಿಕ ಲೆವೆಲ್ನಲ್ಲಿ. ಗಂಡನ ಮತ್ತು ಹೆಣ್ಣಿನ ಕ್ಲೈಮಾಕ್ಸ್ ಇಲ್ಲಿ ಟಾಪಿಕ್ ಬಹುಪಾಲು ಜನರಿಗೆ ಕಣ್ಣು ತೆರೆಯುವ ತರಹ. ಗಂಡಸಿಗೆ ಆಗೋದು ಕೆಲವೇ ಸೆಕೆಂಡ್ಸ್ ಅಥವಾ ನಿಮಿಷಗಳಲ್ಲಿ ಆಗಬಹುದು. ಕೆಲವೊಮ್ಮೆ ಮನಸ್ಸಿಗೆ ಚಿಂತೆ ಇದ್ದರೂ ಆಗೋದು ಸ್ವಲ್ಪ ಹೊತ್ತು ತಡವಾಗಬಹುದು. ಹೆಂಗಸಿಗೆ ಅವಳು ಆಗೋದಿಲ್ಲ ಅಂತ ಭಾವಿಸ್ತೀರಾ? ಇಲ್ಲ, ಅವಳು ಕ್ಲೈಮ್ಯಾಕ್ಸ್ ಆರ್ಗಾಸಮ್ ಆಗೋದು ಅವಳ ಶರೀರದ ಪ್ರತಿಕ್ರಿಯೆ. ಇದಕ್ಕೆ ಹೆಚ್ಚಿನ ಸಮಯ ಬೇಕಾಗಬಹುದು. ಮೊದಲಿನ ಫೋರ್ಪ್ಲೇ, ಮೆಂಟಲ್ ಕನೆಕ್ಷನ್, ರಿಲ್ಯಾಕ್ಸ್ ಮೂಡ್ ಇವೆಲ್ಲವೂ ಅಗತ್ಯ. ಹೆಣ್ಣಿಗೂ ಕ್ಲೈಮ್ಯಾಕ್ಸ್ ಆಗೋ ಶಕ್ತಿ ಇದೆ. ಆದರೆ ಗಂಡನಂತೆ ಆಗೋ ಪ್ರಕ್ರಿಯೆ ಹಾಗೆ ಓಪನ್ ವಿಸಿಬಿಲಿಟಿ ಇಲ್ಲ. ವಿಜ್ಞಾನ ಏನಂತಿದೆ? ವಿಜ್ಞಾನ ಪ್ರಕಾರ ಹೆಣ್ಣು ಇಜಾಕ್ಯುಲೇಷನ್ ಕೂಡ ಮಾಡಬಹುದು. ಅದನ್ನೇ ಫೀಮೇಲ್ ಇಜಾಕ್ಯುಲೇಷನ್ ಅಂತ ಕರೆಯುತ್ತಾರೆ. ಕೆಲವೊಮ್ಮೆ ಅದನ್ನು ಸ್ಕ್ವೀಟಿಂಗ್ ಅಂತೂ ಸಹ ಹೇಳ್ತಾರೆ. ಆದರೆ ಎಲ್ಲ ಹೆಂಗಸರಲ್ಲಿ ಇದು ಕಂಡುಬರುವುದಿಲ್ಲ. ಕೆಲವೊಮ್ಮೆ ಇದು ಜಾಸ್ತಿ ಆಗುತ್ತೆ, ಕೆಲವೊಮ್ಮೆ ಇಲ್ಲ. ಇದು ಯಾಕೆ ಅಂದ್ರೆ ಹೆಂಗಸರ ಆರ್ಗಾಸಮ್ ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತದೆ. ಅವೇರ್ ಜ್ಞಾನದ ನಾಳಗಳು, ಎಮೋಷನಲ್ ಟ್ರಿಗರ್ಸ್, ಹಾರ್ಮೋನಲ್ ಲೆವೆಲ್ಸ್ ಇವೆಲ್ಲವೂ ಕ್ಲೈಮ್ಯಾಕ್ಸ್ಗೆ ಎಮೋಷನಲ್ ವರ್ಸ್ ಫಿಸಿಕಲ್ ಆಕ್ಷನ್. ಗಂಡನಿಗೆ ಕ್ಲೈಮ್ಯಾಕ್ಸ್ ಆಗುವುದು ಬಹುಪಾಲು ಫಿಸಿಕಲ್ ಸ್ಟಿಮ್ಯುಲೇಷನ್ ಮೇಲೆ ಆಧಾರಿತ. ಆದರೆ ಹೆಣ್ಣಿಗೆ ಅವಳು ಸೂಕ್ಷ್ಮವಾದ ಹಾಗೂ ಭದ್ರತೆಯ ಅನಿಸಿಕೆ ಹೊಂದಿರಬೇಕು. ಅವಳ ಮೇಲೆ ಪ್ರೀತಿಯ ಲೈಂಗಿಕ ಸಂವೇದನೆ ಇರಬೇಕು. ಫೋರ್ಪ್ಲೇ, ಕಮ್ಯುನಿಕೇಷನ್, ಸಮಯ ಈ ಎಲ್ಲವೂ ಅವಳ ಕ್ಲೈಮ್ಯಾಕ್ಸ್ಗೆ ದಾರಿ ಮಾಡಿಕೊಡುತ್ತವೆ. ಹೆಂಗಸಿಗೆ ಆಗೋದು ಅನ್ನೋದು ಈ ಎಲ್ಲಾ ಸಂವೇದನೆಗಳ ಮಧ್ಯೆಯಾಗ್ತದೆ. ಒಮ್ಮೆ ಅವಳು ರಿಲ್ಯಾಕ್ಸ್ ಆಗಿದ್ರೆ ಕ್ಲೈಮ್ಯಾಕ್ಸ್ನಾದರೂ ಸಾಧ್ಯ. ಹೌದು, ಹೆಣ್ಣಿಗೂ ಆಗಬಹುದು. ಅದು ಕೆಲವು ಸಮಯದಲ್ಲಿ ಗೋಚರವಾಗಬಹುದು, ಕೆಲವೊಮ್ಮೆ ಇಲ್ಲ. ಅದೊಂದು ಸ್ಫೋಟದಂತಾದ ಕ್ಲೈಮ್ಯಾಕ್ಸ್, ಒಂದು ತೃಪ್ತಿಯ ಸೆಕೆಂಡ್ಸ್, ಮಸ್ಪಲ್ ಕಾಂಟ್ರಾಕ್ಷನ್, ಬೆವರು, ಉಸಿರಾಟದ ಬದಲಾವಣೆ ಇದನ್ನೆಲ್ಲವನ್ನು ಸೇರಿಸಿದರೆ ಅದು ಆರ್ಗಾಸಮ್. ಕೆಲವೊಮ್ಮೆ ಈ ಸಮಯದಲ್ಲಿ ಸ್ವಲ್ಪ ಫ್ಲೂಯಿಡ್ ರಿಲೀಸ್ ಕೂಡ ಆಗಬಹುದು. ಆದರೆ ಎಲ್ಲರಲ್ಲಿ ಅಲ್ಲ. ತಪ್ಪು ಕಲ್ಪನೆಗಳು ತಡೆಯಬೇಕು. ಹೆಣ್ಣು ತನ್ನ ತೃಪ್ತಿ ತಲುಪದಿರುವ ಪ್ರಮುಖ ಕಾರಣ ಗಂಡನ ನಂಬಿಕೆಗಳು. ಅವಳು ಚಪ್ಪಾಗಿ ಇದ್ದಾಳೆ ಅಂದ್ರೆ ತೃಪ್ತಿಯಾಗಿದ್ದಾಳೆ ಅನ್ನೋ ತಪ್ಪು ಕಲ್ಪನೆ. ಸೆಕ್ಸ್ ಅಂದ್ರೆ ಕೇವಲ ಗಂಡನ ಕ್ಲೈಮ್ಯಾಕ್ಸ್ ಮಾತ್ರ ಅನ್ನೋ ಮಾಚೋ ಬ್ಲೈಂಡ್ ಮೋಡ್. ಇವನ್ನೆಲ್ಲ ಬದಿಗಿಟ್ಟು ಹೆಣ್ಣಿಗೆ ಸ್ಪೇಸ್ ಕೊಟ್ಟಾಗ ಮಾತ್ರ ಅವಳು ತನ್ನ ಕ್ಲೈಮ್ಯಾಕ್ಸ್ ತಲುಪುತ್ತಾಳೆ. ಹೆಚ್ಚು ಶಕ್ತಿ ತಲುಪಿಸಲು ಏನು ಮಾಡಬೇಕು? 1. ಅವಳನ್ನು ಕೇಳಿ, ಇಷ್ಟವಾಗ್ತಾ ಅಂತ. 2. ಟೈಮ್ ತೆಗೆದುಕೊಳ್ಳಿ, ಕ್ವಿಕ್ಕಿಂತ ಸ್ಲೋ ಸೆಕ್ಸ್ ಹೆಚ್ಚು ಎಫೆಕ್ಟಿವ್. 3. ಫೋರ್ಪ್ಲೇ ಇಗ್ನೋರ್ ಮಾಡಬೇಡಿ, ಕಿಸ್, ಟಚ್, ಏರ್ ಟಾಕ್. 4. ಅವಳನ್ನು ಅಬ್ಸರ್ವ್ ಮಾಡಿ, ಉಸಿರಾಟ, ಬುಗಳುವ ಧ್ವನಿ, ಕಣ್ಣು ಮುಚ್ಚೋದು. 5. ಎಮೋಷನಲ್ ಬಾಂಡಿಂಗ್, ರಿಯಲ್ ಟಾಕ್, ಮೆಂಟಲ್ ಪೀಸ್. ಅವಳು ನೀವು ಎಫರ್ಟ್ ಹಾಕಿದ್ರೆ ಮಾತ್ರ ಓಪನ್ ಆಗ್ತಾಳೆ. ಹೌದು ಗೆಳೆಯರೇ, ಗಂಡನಿಗೆ ಆಗೋದು ಬಹಿರಂಗವಾದದಾದರೆ ಹೆಣ್ಣಿಗೆ ಆಗೋದು ಸೂಕ್ಷ್ಮವಾದದಾದರೂ ಎಕ್ವಲಿ ರಿಯಲ್. ಸೆಕ್ಸುವಲ್ ಸ್ಯಾಟಿಸ್ಫ್ಯಾಕ್ಷನ್ ಗಂಡನಿಗಷ್ಟೇ ಅಲ್ಲ, ಹೆಂಗಸಿಗೂ ಬೇಕು. ಕ್ಲೈಮ್ಯಾಕ್ಸ್ ಆರ್ಗಾಸಮ್ ಅನ್ನೋದು ವಿಷಯವಲ್ಲ, ಅನುಭವ. ಅದು 2 ದಿಕ್ಕಿನಿಂದ ಪೂರ್ತಿ ಆಗಬೇಕು. ಆಗ ಮಾತ್ರ ಆ ಅನಂತ ತೃಪ್ತಿ ಸಿಕ್ಕಂತಾಗುತ್ತದೆ. ನಿಮಗೂ ಈ ವಿಷಯ ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹಂಚಿಕೊಳ್ಳಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜೀವನ ಬದಲಾವಣೆ ಇಲ್ಲಿಂದಲೇ ಶುರು.